ಡೋಲಕ್ಪುರ್ ಎಂಬ ಊರಿನಲ್ಲಿ ಬಸಂತಿ ಎಂಬ ಹೆಸರಿನ ಜಾದೂ ಮೇಕೆ ಇತ್ತು. ಈ ಮೇಕೆಯ ಕೊರಳಲ್ಲಿ ಒಂದು ಚಮತ್ಕಾರಿ ಚಿನ್ನದ ಗಂಟೆ ಇತ್ತು. ಇದು ಜಾದೂ ಗಂಟೆಯಾಗಿತ್ತು. ಮೇಕೆಯ ಎಲ್ಲಾ ಜಾದೂ ಈ ಗಂಟೆಯಲ್ಲೇ ಇತ್ತು. ಡೋಲಕ್ಪುರದಲ್ಲಿ ಎಲ್ಲರಿಗೂ ಮೇಕೆಯ ಜಾದೂ ಗಂಟೆಯ ಬಗ್ಗೆ ಗೊತ್ತಿತ್ತು. ಹೀಗೆ ಒಂದಿನ ವಿಷ್ಣು ಎಂಬುವವರು ಈ ಮೇಕೆಯ ಬಳಿ ಬರ್ತಾರೆ ಮತ್ತು ಕೈ ಮುಗಿದು ಹೇಳ್ತಾರೆ, ಜಾದುವಿನ ಆಡೆ, ನನ್ನ ಬಳಿ ಜೀವನ ಸಾಗಿಸಲು ಏನೂ ಉಳಿದಿಲ್ಲ. ಮನೆಯಲ್ಲಿ ನನ್ನ ಹೆಂಡತಿ ಮತ್ತು ಮಕ್ಕಳು ಹಸಿವಿನಿಂದ ಕೂತಿದ್ದಾರೆ. ದಯಮಾಡಿ ಏನಾದ್ರೂ ಸಹಾಯ ಮಾಡು. ಕೈ ಮುಗಿಬೇಡಿ ಅಣ್ಣ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಇಂದಿನಿಂದ ನಿಮ್ಮ ಪರಿವಾರ ಯಾವತ್ತೂ ಉಪವಾಸ ಇರಲ್ಲ. ಇಷ್ಟು ಹೇಳಿ ಈ ಜಾದೂ ಆಡು ತನ್ನ ತಲೆಯನ್ನು ತಿರುಗಿಸುತ್ತೆ. ಆಗ ಈ ಚಿನ್ನದ ಗಂಟೆ ಜೋರಾಗಿ ಹೊಡ್ಕೊಳ್ಳುತ್ತೆ. ಆಗ ಗಂಟೆಯಿಂದ ಪ್ರಕಾಶಮಾನವಾಗಿ ಬೆಳಕು ಬರುತ್ತೆ. ಆಗ ವಿಷ್ಣುವಿನ ಎದುರಿಗೆ ದವಸ ಧಾನ್ಯಗಳು, ತಿನ್ನುವ ಪದಾರ್ಥಗಳು, ಅಗತ್ಯವಿರುವ ಕೆಲವೊಂದು ವಸ್ತುಗಳು ಎದುರಿಗೆ ಬರುತ್ತೆ. ಇದನ್ ತಗೊಳ್ಳಿ, ಇದನ್ನೆಲ್ಲ ನಿಮ್ ಮನೆಗೆ ತಗೊಂಡು ಹೋಗಿ. ಇದೆಲ್ಲ ನಿಮ್ಮ ಪರಿವಾರಕ್ಕೆ ಬೇಕಾಗುತ್ತೆ. ಈ ಜಾದುವಿನ ಪದಾರ್ಥಗಳು ಯಾವತ್ತೂ ಮುಗಿಯೋಲ್ಲ. ಧನ್ಯವಾದ ಜಾದುವಿನ ಆಡೆ. ನನ್ನ ಜಾದುವಿನಿಂದ ದವಸ ಧಾನ್ಯಗಳು ಮುಗಿಯೋದಿಲ್ಲ. ಆದ್ರೆ ಒಂದ್ ಮಾತು ನೆನ್ಪಿಟ್ಕೋ, ಕಷ್ಟ ಪಡೋದನ್ ಮಾತ್ರ ಬಿಡ್ಬೇಡ. ಸರಿ ಆಡೆ, ಧನ್ಯವಾದ. ಧನ್ಯವಾದದ ಅಗತ್ಯವಿಲ್ಲ. ನಾನು ಜಾದೂ ಮಾಡ್ತೀನಿ ನಿಜ, ಆದ್ರೆ ಜಾದುವಿನ ಜೊತೆಗೆ ಜನರಿಗೆ ಒಳ್ಳೆ ಶಿಕ್ಷಣನ ಕೊಡ್ತೀನಿ. ಅವರು ಕೇವಲ ನನ್ ಜಾದೂ ನಂಬಾರ್ದು, ಕಷ್ಟಪಟ್ಟು ಕೆಲ್ಸಾನೂ ಮಾಡ್ಬೇಕು. ಜಾದೂ ಆಡಿನ ಎಲ್ಲಾ ಮಾತನ್ನು ಕೇಳಿ ವಿಷ್ಣು ಎಲ್ಲಾ ಪದಾರ್ಥಗಳನ್ನು ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಹೀಗೆ ದಿನ ಕಳೀತಾ ಇರುತ್ತೆ. ಒಂದಿನ ಸಂಜೆ ಈ ಆಡು ತನ್ನ ಗೆಳತಿಯಾದ ಬೂರಿ ಹಸುವನ್ನು ಭೇಟಿ ಮಾಡೋಕ್ ಹೋಗುತ್ತೆ. ಬೂರಿ ಹಸು ಮತ್ತು ಆಡಿಗೆ ಒಳ್ಳೆ ಗೆಳೆತನ ಇತ್ತು. ಹೀಗೆ ಒಂದಿನ ಬೂರಿ ಹಸು ಮತ್ತು ಆಡು ಒಟ್ಟಿಗೆ ಹುಲ್ ತಿಂತಾ ಇದ್ರು. ಆಗ ಆಡು ಹೇಳುತ್ತೆ, ಒಮ್ಮೊಮ್ಮೆ ನನ್ಗೆ ಭಯವಾಗುತ್ತೆ. ನನ್ ಬಳಿ ಏನಾದ್ರೂ ಈ ಜಾದುವಿನ ಗಂಟೆ ಇಲ್ದಿದ್ರೆ ನಾನು ಜಾದುವಿನ ಆಡು ಆಗ್ತಿರ್ಲೇ ಇಲ್ಲ. ನಗರದಲ್ಲಿ ಬಹುಶಃ ಯಾರೋ ನನ್ನನ್ನು ಶಿಕಾರಿ ಮಾಡ್ತಿದ್ರು. ನಾನ್ ಹೀಗೆ ಜನರಿಗೆ ಸಹಾಯ ಮಾಡೋಕೂ ಆಗ್ತಿರ್ಲಿಲ್ಲ. ಅಯ್ಯೋ, ಎಂಥ ಮಾತು ಅಂತ ಆಡ್ತೀಯಾ? ಆ ಭಗವಂತ ನಿನ್ನನ್ನು ಯೋಚಿಸಿನೇ ಜನರಿಗೆ ಸಹಾಯ ಮಾಡೋಕೆ ಅಂತಾನೆ ಕಳಿಸಿರ್ಬಹುದಲ್ವಾ? ಹೀಗೆ ಏನೇನೋ ಯೋಚನೆ ಮಾಡೋದನ್ನ ಬಿಟ್ಬಿಡು. ದೇವರ ದಯೆಯಿಂದ ಯಾರ ದೃಷ್ಟಿನೂ ನಿನ್ಗೆ ಬೀಳ್ದಿದ್ರೆ ಸಾಕು. ಜಾದುವಿನ ಆಡು ಎಲ್ರಿಗೂ ಸಹಾಯ ಮಾಡುತ್ತೆ. ಹಾಗಾಗಿ ಇದು ಬಹಳ ಪ್ರಸಿದ್ಧಿಯಾಗಿತ್ತು. ಈ ಜಾದೂ ಆಡಿನ ವಿಷಯ ಒಬ್ರಿಗೊಬ್ರು ಮಾತಾಡ್ತಾ ಒಂದು ಊರಿಂದ ಇನ್ನೊಂದು ಊರಿನವರೆಗೆ ತಲುಪುತ್ತೆ. ಹಾಗಾಗಿ ಅಕ್ಕಪಕ್ಕದ ಊರಿನವರು ಕೂಡ ಜಾದೂ ಆಡುವಿನಿಂದ ಸಹಾಯ ಕೇಳೋಕೆ ಅದರ ಬಳಿಗ್ ಬರ್ತಾರೆ. ಹೀಗೆ ಮಾತಾಡ್ತಾ ಆಡ್ತಾ ಆಡಿನ ವಿಷಯ ಜಲಾಲ್ ಎಂಬ ಹೆಸರಿನ ಮಾಯಾವಿ ಜಾದೂಗಾರನ ಬಳಿಗೂ ತಲುಪುತ್ತೆ. ಈ ಜಲಾಲ್ ಜಾದೂಗಾರಿಗೆ ಯಾವಾಗ್ಲೂ ತನ್ನ ಜಾದುವಿನ ಮೇಲೆ ಬಹಳ ಜಂಬವಿತ್ತು. ಅವನು ತನ್ನನ್ನು ತಾನು ಬಹಳ ದೊಡ್ಡ ಜಾದೂಗಾರ ಅನ್ಕೊಂಡಿದ್ದ. ಜಾದೂ ಆಡಿನ ಮಾತನ್ನು ಕೇಳಿ ಜಲಾಲ್ ಸ್ವತಃ ಹೇಳ್ತಾನೆ, ಯಾರಿರ್ಬೋದು ಇವರು? ಯಾರ ಜಾದುವಿನ ಚರ್ಚೆ ತುಂಬಾ ಆಗ್ತಾ ಇದೆ. ಅದೊಂದು ಆಡು ಹುಜೂರ್ ಅವರೇ. ಏನ್ ಹೇಳ್ತಾ ಇದ್ದೀಯಾ? ಮನುಷ್ಯರು ಜಾದೂಗಾರರಾಗೋದನ್ನು ಕೇಳಿ ತಿಳಿದಿದ್ದೇನೆ, ಆದ್ರೆ ಒಂದು ಪ್ರಾಣಿ, ಅದ್ರಲ್ಲೂ ಒಂದು ಆಡು, ಇಷ್ಟು ದೊಡ್ಡ ಜಾದೂ ಮಾಡಲು ಹೇಗೆ ಸಾಧ್ಯ? ನಾನು ಹೇಳೋದು ನಿಜ ಹುಜೂರ್. ಅವಳು ದೊಡ್ಡ ಜಾದೂ ಮಾಡ್ತಿದ್ದಾಳೆ ಹುಜೂರ್. ಜಲಾಲ್ನಿಂದ ದೊಡ್ಡ ಯಾರೂ ಜಾದೂಗಾರರಿಲ್ಲ. ನನ್ಗೆ ಆ ಜಾದುವಿನ ಆಡನ್ನು ಭೇಟಿಯಾಗಲೇಬೇಕು. ನಾನು ತಿಳಿಯ ಬಯಸ್ತೇನೆ, ಅಷ್ಟು ದೊಡ್ಡವರು ಯಾರು? ಜಲಾಲ್ ಜಾದೂಗಾರನಿಗೆ ಪ್ರತಿಸ್ಪರ್ಧೆ ನೀಡುವವರು. ಇಷ್ಟು ಹೇಳಿ ಜಲಾಲ್ ಡೋಲಕ್ಪುರ್ ಊರಿಗೆ ಹೊರಡುತ್ತಾರೆ. ಹೀಗೆ ಪ್ರಯಾಣ ಮಾಡುತ್ತಾ ಜಲಾಲ್ ಡೋಲಕ್ಪುರ್ ಊರನ್ನು ತಲುಪುತ್ತಾರೆ. ಅಲ್ಲಿ ತಲುಪಿದ್ಮೇಲೆ ಊರಿನಿಂದ ಆಚೆ ಇದ್ದಂತಹ ಒಂದು ಚಿಕ್ಕದಾದ ಗುಡಿಸಲಿಗೆ ಬರ್ತಾರೆ. ಮತ್ತೆ ತಮ್ಮ ಜಾದೂ ಶಕ್ತಿಯಿಂದ ಸ್ವಾಮೀಜಿಯ ವೇಷವನ್ನು ತಾಳಿ ಊರಿನಲ್ಲಿ ಜಾದೂ ಆಡಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೊರಡ್ತಾರೆ. ಭಿಕ್ಷಾಟನೆ ನೆಪ ಮಾಡಿಕೊಂಡು ಊರಲ್ಲೆಲ್ಲ ಸುತ್ತಿ ಆ ಜಾದೂ ಆಡಿನ ಬಗ್ಗೆ ಎಲ್ಲಾ ವಿಷಯ ತಿಳ್ಕೊಳ್ತಾರೆ. ಸಂಜೆ ಅವರು ತಮ್ಮ ಗುಡಿಸಲಿಗೆ ಬಂದ ಮೇಲೆ ಅವರು ಹೇಳ್ತಾರೆ, ಹೌದಾ, ಅಂದ್ರೆ ಈ ಜಾದೂ ಆಡುವಿನ ಎಲ್ಲಾ ಜಾದೂ ಶಕ್ತಿ ಅದ್ರ ಗಂಟೆಯಿಂದಾಗಿ? ಹೌದು ಉಸ್ತಾದ್. ಒಂದು ವೇಳೆ ಅವಳ ಕುತ್ತಿಗೆಯಲ್ಲಿ ಆ ಗಂಟೆ ಇಲ್ಲದಿದ್ರೆ ಅವಳು ಸಾಮಾನ್ಯ ಆಡಾಗ್ತಾಳೆ. ನೀವು ಹೇಳೋದು ನಿಜ ಉಸ್ತಾದ್. ಏನಾದ್ರೂ ಮಾಡಿ ನನ್ಗೆ ಆ ಗಂಟೆಯನ್ನು ಪಡ್ಕೊಳ್ಳಲೇಬೇಕು. ನಿಮ್ಮಲ್ಲಿ ನಿಮ್ಮ ಜಾದುವಿನ ಶಕ್ತಿ ಹೇಗೋ ಇದೆ, ಆದ್ರೆ ಆಡಿನ ಗಂಟೆಯ ಶಕ್ತಿಯಿಂದ ಆ ಶಕ್ತಿಯು ನಿಮ್ಮ ದೇಹದೊಳಗೆ ಬಂದ್ರೆ ಆ ಬಳಿಕ ನೀವು ಎಲ್ಲರಿಗಿಂತ ದೊಡ್ಡ ಜಾದೂಗಾರನಾಗೋದಲ್ಲಿ ಸಂದೇಹವಿಲ್ಲ. ಆಮೇಲೆ ನನ್ನನ್ನು ಯಾರು ಗೆಲ್ಲಲಾರರು. ಇಲ್ಲಿ ಜಾದೂ ಆಡು ಚೆನ್ನಾಗಿತ್ತು.
ಆದ್ರೆ ಅದಕ್ಕೆ ಇದ್ರ ಮೇಲೆ ಹೀಗೆಲ್ಲ ನಡೀತಿದೆ ಅಂತ ಗೊತ್ತೇ ಇರ್ಲಿಲ್ಲ. ಒಂದಿನ ರಾತ್ರಿ ಎಲ್ಲರೂ ಊರಲ್ಲಿ ಮಲ್ಕೊಂಡಿರ್ತಾರೆ. ಆಗ ಜಲಾಲ್ ಕೈಯಲ್ಲಿ ಕೊಳಲನ್ನು ಹಿಡ್ಕೊಂಡು ಊರಿಗೆ ಬರ್ತಾರೆ. ಮತ್ತೆ ಜಾದುವಿನ ಕೊಳಲು ಊದ್ತಾರೆ. ಇದ್ರಿಂದ ಊರಿನವರೆಲ್ಲ ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಇದಾದ್ಮೇಲೆ ಜಲಾಲ್ ಈ ಜಾದೂ ಆಡಿನ ಬಳಿಗೆ ಬರ್ತಾರೆ. ಈ ಜಾದೂವಿನ ಪರಿಣಾಮದಿಂದ ಈ ಆಡು ಕೂಡ ನಿದ್ದೆ ಮಾಡಿರುತ್ತೆ. ಜಲಾಲ್ ಮೋಸದಿಂದ ಅದರ ಕೊರಳಲ್ಲಿದ್ದ ಜಾದೂ ಗಂಟೆಯನ್ನು ತಗೊಳ್ತಾನೆ. ಕೊನೆಗೂ ನಾನು ಈ ಗಂಟೆಯನ್ನು ಪಡೆದುಕೊಂಡೆ. ಇನ್ನು ಇವಳು ಸಾಮಾನ್ಯ ಆಡು. ಅವಳ ಜಾದುವಿನ ಶಕ್ತಿ ಈಗ ನಾನು ಪಡ್ಕೊಂಡೆ. ಇನ್ನು ಹಳ್ಳಿಯ ಯಾರೂ ಜನರು ಇವಳಿಂದ ಸಹಾಯ ಕೇಳಲು ಬರೋದಿಲ್ಲ. ಎಲ್ಲರೂ ನನ್ನ ಬಳಿ ಸಹಾಯಕ್ಕಾಗಿ ಬರ್ತಾರೆ. ಯಾರಿಗೆ ಸಹಾಯ ಬೇಕೋ ಅವರಿಗೆಲ್ಲ ನಾನೇ ದೇವ್ರು. ನನ್ನ ಎದುರು ಇನ್ನು ಯಾರು ದೊಡ್ಡವರಾಗೋಲ್ಲ. ಜಲಾಲ್, ನಾನು ಜಲಾಲ್, ಮಾಯಾವಿ ಜಲಾಲ್. ಇಷ್ಟು ಹೇಳಿ ಜಲಾಲ್ ವಾಪಸ್ ತನ್ನ ಗುಡಿಸಲಿಗೆ ಬರ್ತಾರೆ. ಬೆಳಗ್ಗೆ ಆದ್ ಕೂಡ್ಲೆ ಎಲ್ಲರೂ ಎದ್ದೇಳ್ತಾರೆ. ಜಾದೂ ಆಡು ತನ್ನ ಕೊರಳಲ್ಲಿ ಜಾದೂ ಗಂಟೆ ಇಲ್ಲದನ್ನ ನೋಡಿ ಚಿಂತೆ ಆಗುತ್ತೆ. ಅಲ್ಲಿ ಇಲ್ಲಿ ಜಾದೂ ಗಂಟೆಯನ್ನು ಹುಡುಕುತ್ತೆ. ಅಯ್ಯೋ ದೇವ್ರೆ, ನನ್ನ ಜಾದುವಿನ ಗಂಟೆ ಎಲ್ಲೋಯ್ತು? ಈ ಗಂಟೆ ಇಲ್ದೆ ನಾನು ಜನರಿಗೆ ಹೇಗ್ ಸಹಾಯ ಮಾಡ್ಲಿ? ನನ್ನ ಜಾದುವಿನ ಗಂಟೆಯನ್ನು ಯಾರು ಕತ್ಕೊಂಡಿದ್ದಾರೆ? ಟೆನ್ಷನ್ ಇಂದ ಈ ಜಾದೂ ಆಡು ಬುರಿ ಹಸುವಿನ ಬಳಿಗೆ ಬರುತ್ತೆ. ಅದಕ್ಕೆ ಎಲ್ಲ ವಿಷಯವನ್ನು ತಿಳಿಸುತ್ತೆ. ನನ್ಗನ್ಸುತ್ತೆ ಯಾರೋ ಬಹಳ ಚಾಲಾಕಿನಿಂದ ಈ ಕೆಲಸ ಮಾಡಿದ್ದಾರೆ. ಘಂಟೆಯನ್ನು ಮುಟ್ಟಿದ ಕೂಡ್ಲೆ ಶಬ್ದ ಬರುತ್ತೆ. ಇದು ಬಹಳ ಆಶ್ಚರ್ಯಕರ ವಿಷಯ. ಘಂಟೆ ನಿನ್ನ ಕೊರಳಿಂದ ಮಾಯವಾಗಿದೆ, ಅದು ನಿನ್ಗೆ ಗೊತ್ತೂ ಆಗಿಲ್ಲ. ಇದ್ಕಿಂತ ಮೊದ್ಲು ಯಾರೂ ಕೂಡ ನನ್ನ ಘಂಟೆಯನ್ನು ಮುಟ್ಟೋದಕ್ಕೂ ಪ್ರಯತ್ನ ಮಾಡಿಲ್ಲ. ರಾತ್ರಿ ಯಾರು ಬಂದಿರಬಹುದು? ನನ್ನ ಜಾದೂ ಗಂಟೆಯನ್ನು ತಗೊಂಡೇ ಹೋಗಿದ್ದಾರೆ. ಇಲ್ಲೇನೋ ನಮಗ್ ಗೊತ್ತಿಲ್ದ ಹಾಗೆ ನಡೀತಾ ಇದೆ. ನಾವಿದನ್ ತಿಳ್ಕೊಳ್ಳೇಬೇಕು. ಜಾದೂ ಗಂಟೆಯನ್ನು ಯಾಕೆ ಕದ್ದಿದ್ದಾರೆಂದು. ಆ ಗಂಟೆ ಅವರಿಗೆ ಯಾವ ಕೆಲ್ಸಕ್ ಬರುತ್ತೆ? ಇಲ್ಲೇನೋ ನಡೀತಿದೆ, ನನ್ಗೇನೋ ಅರ್ಥನೇ ಆಗ್ತಿಲ್ಲ. ಈ ಜಾದುವಿನ ಗಂಟೆಯನ್ನು ಯಾರಾದ್ರೂ ತಪ್ಪಾಗಿ ಯೂಸ್ ಮಾಡಿದ್ರೆ ನಾವು ಆದಷ್ಟು ಬೇಗ ಅದನ್ನು ಹುಡುಕ್ಬೇಕು. ಆಡು ಮತ್ತು ಹಸು ಇಬ್ರು ಸೇರ್ಕೊಂಡು ಜಾದೂ ಗಂಟೆಯನ್ನು ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಎಲ್ಲರ ಹತ್ರನೂ ಕೇಳಿದ್ಮೇಲೆ ಬೂರಿ ಹಸುವಿಗೆ ಊರಿಗೆ ಬಂದಂತಹ ಇಬ್ಬರು ಸ್ವಾಮೀಜಿಗಳ ಬಗ್ಗೆ ವಿಷಯ ಗೊತ್ತಾಗುತ್ತೆ. ಕೆಲವು ದಿನಗಳಿಂದ ಊರಲ್ಲೆಲ್ಲ ಭಿಕ್ಷೆ ಬೇಡ್ತಿದ್ದಾರೆಂದು. ಬೂರಿ ಹಸು ಸಮಾಧಾನದಿಂದ ಹುಡುಕುತ್ತಾ ಹುಡುಕುತ್ತಾ ಜಲಾಲ್ನ ಗುಡಿಸಲಿನ ಬಳಿಗೆ ಬರುತ್ತೆ. ಇಲ್ಲಿ ನೋಡಿದ್ರೆ ಜಲಾಲ್ ಈ ಜಾದುವಿನ ಗಂಟೆಯನ್ನು ತನ್ನ ಕೊರಳಿಗೆ ಹಾಕೊಂಡಿದ್ದಾರೆ. ಮತ್ತವರು ಕನ್ನಡಿಯನ್ನು ನೋಡುತ್ತಾ ಹೇಳ್ತಿರ್ತಾರೆ, ನಾನು ಮಾಯಾವಿ ಜಾದೂಗರ್ ಜಲಾಲ್. ಈಗ ನಾನು ಈ ಗಂಟೆಯ ಶಕ್ತಿಯನ್ನು ನನ್ನೊಳಗೆ ಪಡ್ಕೊಳ್ತೇನೆ. ಈಗ ನನ್ನೊಡನೆ ಸ್ಪರ್ಧೆ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ನನ್ಗೇನು ಬೇಕೋ, ಯಾವಾಗ ಬೇಕೋ ನನ್ನ ಜಾದುವಿನಿಂದ ಎಲ್ಲವನ್ನೂ ಮಾಡ್ಕೊಳ್ಬಹುದು. ಎಲ್ಲರನ್ನು ನನ್ನ ಗುಲಾಮನಾಗಿಸ್ತೇನೆ. ಹೊರಗೆ ನಿಂತ್ಕೊಂಡಿದ್ದಂತಹ ಬೂರಿ ಹಸು ಇದನ್ನೆಲ್ಲ ಕೇಳಿಸ್ಕೊಳ್ಳುತ್ತೆ. ಆಮೇಲೆ ಆಡಿನ ಬಳಿಗೆ ಬರುತ್ತೆ. ಬಂದು ಎಲ್ಲಾ ವಿಷಯವನ್ನು ತಿಳಿಸುತ್ತೆ. ಬಸಂತಿ, ಈಗ ನಿನ್ನ ಜಾದುವಿನ ಗಂಟೆ ಜಲಾಲ್ ಬಳಿ ಇದೆ. ಈಗ ನಾವ್ ಏನ್ ಮಾಡೋದು? ಹೇಗಾದ್ರೂ ಮಾಡಿ ಜಲಾಲಿಂದ ಆ ಜಾದೂ ಗಂಟೆನ ತಗೊಳ್ಳೇಬೇಕು, ಇಲ್ಲಾಂದ್ರೆ ಅನರ್ಥವಾಗ್ಬಿಡುತ್ತೆ. ಆಮೇಲೆ ಬೂರಿ ಹಸು ಮತ್ತೆ ಆಡು ಸೇರ್ಕೊಂಡು ಜಲಾಲ್ನಿಂದ ಜಾದೂ ಗಂಟೆಯನ್ನು ವಾಪಸ್ ತಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾರೆ. ಒಂದಿನ ರಾತ್ರಿ ಜಲಾಲ್ ಆರಾಮವಾಗಿ ಮಲಗಿರ್ತಾರೆ. ಆಗ ಬೂರಿ ಹಸು ಗುಡಿಸಲಿನ ಬಳಿಗೆ ಬರುತ್ತೆ. ಅಲ್ಲಿ ನೋಡಿದ್ರೆ ಜಲಾಲ್ ಜಾದೂ ಗಂಟೆಯನ್ನು ತನ್ನ ತಲೆದಿಂಬಡಿ ಇಟ್ಟಿರ್ತಾರೆ. ಬೂರಿ ಹಸು ನಿಧಾನವಾಗಿ ಗುಡಿಸಲೊಳಗೆ ಹೋಗುತ್ತೆ. ಆಮೇಲೆ ಗಂಟೆಯನ್ನು ನಿಧಾನವಾಗಿ ತನ್ನ ಬಾಯೊಳಗೆ ಹಾಕೊಂಡು ಬಾಯನ್ನು ಚೆನ್ನಾಗಿ ಮುಚ್ಚಿಬಿಡುತ್ತೆ, ಗಂಟೆಯ ಶಬ್ದ ಹೊರಗೆ ಬರಬಾರ್ದೆಂದು. ಆಮೇಲೆ ನಿಧಾನವಾಗಿ ನಡ್ಕೊಂಡು ಗುಡಿಸಲಿನಿಂದ ಹೊರಗೆ ಬರುತ್ತೆ. ಜಾದುವಿನ ಗಂಟೆಯನ್ನು ಊರವರ ಎದುರಿಗೆ ಆಡಿಗೆ ಕೊಡುತ್ತೆ. ತಗೋ ಗೆಳತಿ, ನಿನ್ನ ಜಾದೂ ಗಂಟೆ. ಊರವರೆಲ್ಲ ಜಾದೂ ಗಂಟೆಯನ್ನು ಇದರ ಕೊರಳಿಗೆ ಹಾಕ್ತಾರೆ. ಈ ವಿಷಯ ಜಲಾಲ್ಗೆ ಗೊತ್ತಾದ ಕೂಡ್ಲೆ ಕೋಪದಿಂದ ಊರಿನ ಮಧ್ಯೆ ಬಂದು ಕಿರುಚುತ್ತಾ ಈ ಆಡಿಗೆ ಹೇಳ್ತಾರೆ, ಹೊರಗೆ ಬಾ ಜಾದೂ ಆಡೆ. ನಿನ್ಗೇನನ್ನಿಸ್ತು? ನೀನು ನಿನ್ನ ಗಂಟೆಯನ್ನು ವಾಪಸ್ ಪಡ್ಕೊಂಡ್ರೆ ನಾನು ಸುಮ್ಮನೆ ಹೋಗ್ತೇನಂತ ತಿಳಿದಿದ್ದೀಯಾ? ಜಲಾಲ್ ಎಲ್ಲರಿಗಿಂತ ದೊಡ್ಡ ಜಾದೂಗಾರ. ಜಲಾಲ್ ಅನ್ನು ಯಾರಿಗೂ ಸೋಲಿಸಲು ಸಾಧ್ಯವಿಲ್ಲ. ಧೈರ್ಯವಿದ್ದರೆ ನನ್ನೊಡನೆ ಸ್ಪರ್ಧೆಗೆ ಬಾ. ಜಲಾಲ್ನ ಮಾತನ್ನು ಕೇಳಿದ್ಮೇಲೆ ಈ ಆಡು ಮತ್ತು ಎಲ್ಲರೂ ಹೊರಗಡೆ ಬರ್ತಾರೆ. ಆಗ ಜಾದುವಿನ ಆಡು ಹೇಳುತ್ತೆ, ನೋಡು ಜಾದೂಗಾರ, ನೀನೊಬ್ಬ ಮೋಸದ ಜಾದೂಗಾರ.
ನೀನು ಮೋಸದಿಂದ ನನ್ನ ಕೊರಳಲ್ಲಿದ್ದ ಜಾದೂ ಗಂಟೆಯನ್ನ ಕದ್ದೆ. ಆಮೇಲೆ ಅದರ ಶಕ್ತಿಯನ್ನು ನೀನ್ ತಗೊಳಕ್ ಪ್ರಯತ್ನಿಸ್ದೆ. ನಾನು ಯಾವತ್ತೂ ಕೂಡ ನಿನಗೆ ತಪ್ಪಾದ ಜಾದೂ ಮಾಡೋಕೆ ಬಿಡೋದಿಲ್ಲ. ನೀನ್ ನನ್ಗೆ ಚಾಲೆಂಜ್ ಮಾಡ್ತಿದ್ದೀಯಾ? ನಾನು ಚಾಲೆಂಜ್ ಮಾಡ್ತಿಲ್ಲ, ನಿನಗೆ ಬುದ್ಧಿ ಹೇಳ್ತಿದ್ದೀನಿ. ನಿನಗೇನಾದ್ರೂ ಗಂಟೆ ಬೇಕಿದ್ರೆ ನೀನ್ ನನ್ನ ಎದುರುಗಡೆ ಹೋರಾಡ್ಬೇಕಿತ್ತು. ಯಾವತ್ತೂ ಹೀಗೆ ಮೋಸ ಮಾಡಿ ಕಳ್ತನ ಮಾಡ್ಬಾರ್ದು. ನಾನು ಜಲಾಲ್ ಜಾದೂಗಾರನಾಗಿದ್ದೇನೆ, ನೀನು ಸಾಮಾನ್ಯ ಆಡು. ನಿನ್ನ ಗಂಟೆಯ ಜಾದು ನನ್ನ ಜಾದುವಿನೆದುರು ಏನೂ ಅಲ್ಲ. ನಾನು ಎಲ್ಲರೆದುರು ನಿನ್ನಲ್ಲಿ ಸ್ಪರ್ಧಿಸಿ ಈ ಗಂಟೆಯನ್ನು ಪಡ್ಕೊಳ್ಬಹುದು. ಧೈರ್ಯವಿದ್ದರೆ ಮುಂದೆ ಬಂದು ನನ್ನೊಡನೆ ಸ್ಪರ್ಧೆ ಮಾಡು. ಜಲಾಲ್ನ ಮಾತನ್ನು ಕೇಳಿದ್ಮೇಲೆ ಆಡು ಅವನ್ ಜೊತೆ ಹೋರಾಡೋಕೆ ತಯಾರಾಗುತ್ತೆ. ಇದಾದ್ಮೇಲೆ ಜಾದೂ, ಗಂಟೆಯ ಜಾದೂ, ಆಮೇಲೆ ಜಲಾಲ್ನ ಮಾಯಾವಿ ಜಾದೂ ಎರಡೂ ಕೂಡ ಡಿಕ್ಕಿ ಹೊಡೆಯುತ್ತವೆ. ಕೆಲವು ಸಮಯ ಹೋರಾಟದ ನಂತರ ಜಲಾಲ್ನ ಜಾದೂ ಆಡುವಿನ ಎದುರಿಗೆ ಸೋತೋಗುತ್ತೆ. ಇದ್ರಿಂದ ಜಲಾಲ್ನ ಅಹಂಕಾರವೆಲ್ಲ ಹೊರಟೋಗುತ್ತೆ. ಕೊನೆಯಲ್ಲಿ ಅವನು ಸೋಲೊಪ್ಕೊಳ್ತಾನೆ. ಜಾದೂ ಆಡಿನ ಗೆಲುವಾಗುತ್ತೆ. ಈ ಅವಮಾನವನ್ನು ಸಹಿಸಲಾರದೆ ಜಲಾಲ್ ಈ ಊರನ್ನೇ ಬಿಟ್ಟು ಹೊರಟೋಗ್ಬಿಡ್ತಾನೆ. ಇಲ್ಲಿ ಜಾದುವಿನ ಆಡು ತನ್ನ ಗಂಟೆಯ ಜಾದುವಿನಿಂದ ಹೀಗೆ ಎಲ್ರಿಗೂ ಸಹಾಯ ಮಾಡ್ತಾನೆ ಇರುತ್ತೆ. ಮೇಕೆ ಮತ್ತು ತೋಳಗಳು. ಸೂರಜ್ಪುರದ ಕಾಡಿನಲ್ಲಿ ಮೇಕೆ ಮತ್ತು ಮೊಲ ವಾಸವಾಗಿದ್ರು. ಇವರಿಬ್ರು ತುಂಬಾ ಒಳ್ಳೆ ಗೆಳೆಯರಾಗಿದ್ರು. ಒಂದಿನ ಅವರು ನದಿಯಲ್ಲಿ ನೀರು ಕುಡಿತಾ ಇದ್ರು. ಆಗ ಮರದ ಹಿಂದೆ ಕೂತ್ಕೊಂಡಿದ್ದಂತಹ ತೋಳ ಇವರನ್ನ ನೋಡುತ್ತೆ. ಅರೆ ವಾ, ಇಂದು ಆಡಿನ ಮಾಂಸ ತಿನ್ಬಹುದು. ಆಡಿನ ಮಾಂಸ ತಿಂದು ತಿಂಗಳೇ ಕಳೆದಿದೆ. ಇಂದು ಇದನ್ನು ಏನಾದ್ರೂ ಉಪಾಯದಿಂದ ಮೋಡಿ ಮಾಡಿ ಇದನ್ನು ಶಿಕಾರಿ ಮಾಡಬೇಕು. ಇದು ತುಂಬಾ ಬುದ್ಧಿವಂತ. ಈ ಮೇಕೆ ತಿನ್ನೋಕೆ ಪ್ಲಾನ್ ಮಾಡ್ತಿತ್ತು. ಆಗ ತಕ್ಷಣ ಇದಕ್ಕೆ ಒಂದು ಯೋಜನೆ ಹೊಳೆಯುತ್ತೆ. ತೋಳ ಆ ಮರದ ಹಿಂದಿನಿಂದಲೇ ಜೋರಾಗಿ ಕೂಗುತ್ತಾ ಅಳೋಕ್ ಶುರು ಮಾಡುತ್ತೆ. ಈ ಅಳ್ತಾ ಇರೋ ಕೂಗ್ತಾ ಇರೋ ಶಬ್ದ ಕೇಳಿ ಮೇಕೆ ಮತ್ತು ಮೊಲಕ್ಕೆ ಯೋಚನೆ ಶುರುವಾಗತ್ತೆ. ಅವ್ರಿಗನ್ನಿಸ್ತಾ ಇರುತ್ತೆ ನಾವು ತೊಂದ್ರೆಲ್ ಸಿಕ್ಕಾಕೊಂಡಿದ್ದೀವಿ ಅಂತ. ಹೀಗೆ ಯೋಚಿಸುತ್ತಾ ಇವರಿಬ್ರು ಅಕ್ಕಪಕ್ಕ ಎಲ್ಲ ನೋಡ್ತಾರೆ. ಆಗ ಇವರಿಗೆ ಆ ಮರದ ಹಿಂದೆ ತೋಳ ಕಾಣಿಸುತ್ತೆ. ಆಮೇಲೆ ಇಬ್ರು ಅದರ ಬಳಿಗೆ ಹೋಗ್ತಾರೆ. ಆಗ ಈ ಮೇಕೆ ಹೇಳುತ್ತೆ, ಅರೆ ಏನಾಯ್ತು ನಿನ್ಗೆ? ನೀನ್ ಯಾಕೆ ಇಷ್ಟು ಜೋರಾಗಿ ಕೂಗ್ತಿದ್ದೀಯಾ? ಒಬ್ಬೆ ಹಾಕದೆ ಮತ್ತೇನ್ ಮಾಡ್ಲಿ? ನನ್ ತಾಯಿಯನ್ನು ಪಾಪಿ ಸಿಂಹ ತಿನ್ಬಿಟ್ಟ. ನಾನು ಅನಾಥನಾದೆ. ಈಗ ನನ್ಗೆ ಗೆಳೆಯರು ಇಲ್ಲ, ಹಾಗೆ ಅಮ್ಮನೂ ಇಲ್ಲ. ನಾನು ಅನಾಥನಾದೆ. ನನ್ಗೆ ಅಮ್ಮನ ನೆನಪಾಗ್ತಿದೆ. ಓ, ನೀನು ತುಂಬಾ ದುಃಖದಲ್ಲಿದ್ದೀಯಾ. ನಿನ್ನಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನೀನು ಚಿಂತೆ ಮಾಡ್ಬೇಡ, ನಾವು ನಿಮ್ ಜೊತೆ ಇದ್ದೀವಲ್ಲ. ನಿನ್ಗೆ ಬೇಸರ ಆದಾಗ್ಲೆಲ್ಲ ನೀನು ನಮ್ ಜೊತೆ ಆಡೋಕ್ ಬರಬಹುದು. ನಾವೆಲ್ರೂ ಒಟ್ಟಾಗಿ ಆಟ ಆಡೋಣ. ಅರೆ ಆಡೆ, ನೀನೇನ್ ಮಾತಾಡ್ತಿದ್ದೀಯಾ? ನಮ್ಗೆ ಇವನ ಪರಿಚಯ ಇಲ್ಲ, ಹಾಗೆ ಅಪರಿಚರೊಂದಿಗೆ ಗೆಳೆತನ ಮಾಡೋದು ಉಚಿತವಲ್ಲ. ಮೊಲ, ನೀನ್ ಯಾಕೆ ಯಾವಾಗ್ಲೂ ಹೀಗೆ ಮಾತಾಡ್ತೀಯ? ನೋಡು, ಅವನ್ ಎಷ್ಟು ಜೋರಾಗಿ ಅಳ್ತಿದ್ದಾನೆ. ಯಾಕಂದ್ರೆ ಅವ್ರಮ್ಮ ಈಗ ಇಲ್ಲ ಇಲ್ಲಿ. ಅಮ್ಮ ತೀರ್ಕೊಂಡ್ರೆ ಎಷ್ಟು ದುಃಖ ಆಗತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಹಾಗಾಗಿ ನೀನು ಹೀಗೆಲ್ಲ ಮಾತಾಡ್ಬಾರ್ದು. ನೀನೆಷ್ಟು ಒಳ್ಳೆಯವಳು ಆಡೆ. ನನ್ ನೋವು ನಿನ್ಗೆ ಅರ್ಥವಾಗ್ತಿದೆ. ನನ್ಗೆ ನಿನ್ ತರಾನಿ ಗೆಳೆಯರು ಬೇಕಿತ್ತು. ನೀನು ನನ್ನೊಂದಿಗೆ ಗೆಳೆತನ ಮಾಡ್ತೀಯಾ? ಹಾ, ಯಾಕಿಲ್ಲ. ನಾವಿಬ್ರು ಒಳ್ಳೆ ಗೆಳೆಯರಾಗೋಣ. ಈಗ ತುಂಬಾ ಕತ್ಲೆ ಆಗ್ತಾ ಇದೆ. ನಾವಿಬ್ರು ಈಗ ಮನೆಗ್ ಹೋಗ್ಬೇಕು. ನಾಳೆ ಮತ್ತೆ ಸಿಗೋಣ, ಸರಿನಾ? ಇಷ್ಟು ಹೇಳಿ ಈ ಮೇಕೆ ಮತ್ತು ಮೊಲ ಅಲ್ಲಿಂದ ಹೊರಟೋಗ್ತಾರೆ. ತೋಳ ಮನದೊಳಗೆ ಬಹಳ ಖುಷಿಯಾಗಿತ್ತು. ಯಾಕಂದ್ರೆ ಅದಕ್ ಗೊತ್ತಾಗತ್ತೆ ಈ ಮೇಕೆ ತುಂಬಾ ಮುಗ್ಧೆ ಎಂದು. ಮೇಕೆಯ ಮನಸ್ಸು ತುಂಬಾ ಸೂಕ್ಷ್ಮ. ಹಾಗಾಗಿ ಇದು ಬಹಳ ಸುಲಭವಾಗಿ ನನ್ನ ಮಾತನ್ನು ಒಪ್ಕೊಂಡ್ಬಿಡ್ತು. ಮರುದಿನ ಬೆಳಗ್ಗೆ ಮೇಕೆ ಮೊಲದೊಂದಿಗೆ ಆಟಾಡ್ತಾ ಇರುತ್ತೆ. ಆಗ ಅಲ್ಲಿಗೆ ತೋಳ ಬರುತ್ತೆ. ಆಡೆ, ನನ್ಗೂ ನಿಮ್ ಜೊತೆ ಆಡೋಕಿದೆ. ನಾವು ಜೊತೆಯಾಗಿ ಆಡೋಣವಾ? ಹಾ, ಬಾ ಆಟಾಡೋಣ. ಇದ್ರಲ್ಲಿ ಕೇಳುವಂತದ್ದೇನಿದೆ? ಈಗ ನೀನು ನಮ್ಮ ಗೆಳೆಯ. ಈಗ ಒಟ್ಟಾಗಿ ಆಟಾಡೋಣ ಎಲ್ರು. ಆಡೆ, ನಿನ್ಗೆ ಇವನೊಂದಿಗೆ ಆಡೋಕಿದ್ರೆ ಆಡು. ಆದ್ರೆ ನನ್ಗೆ ಇವನೊಂದಿಗೆ ಗೆಳೆತನ ಮಾಡೋಕಿಲ್ಲ. ನೀನೆಷ್ಟು ಸಣ್ಣವನು, ನಿನ್ ಬುದ್ಧಿ ಅಷ್ಟೇ. ಒಂದ್ ವಿಷಯ ಹೇಳು ಮೊಲ, ನಿನ್ ಮಾತು ಆಡಿನ ಗೆಳೆತನ ಆದಾಗ ಮೊದ್ಲೇ ನೀವೊಬ್ಬರ ಬಗ್ಗೆ ಇನ್ನೊಬ್ರು ತಿಳಿದಿದ್ರಾ? ಯಾರ ಬಗ್ಗೆನು ತಿಳಿಯೋಕ್ ಸ್ವಲ್ಪ ಕಾಲ ಬೇಕಾಗುತ್ತೆ. ಹಾಗೆ ನನ್ಗೆ ಮತ್ತು ಆಡಿಗೇನು ಅಭ್ಯಂತರ ಇಲ್ಲದಿರುವಾಗ ನಿನ್ಗೇನು ತೊಂದ್ರೆ? ಹೌದು ಕಣೋ, ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಎಲ್ರೂ ಒಂದೇ ತರ ಇರೋದಿಲ್ಲ. ನೋಡು, ಈ ತೋಳ ಸರಿಯಾಗೇ ಹೇಳ್ತಾ ಇದೆ. ನನಗೆ ಯಾವ್ದೇ ತೊಂದ್ರೆ ಇಲ್ಲ ಅಂದ್ಮೇಲೆ ನಿನಗೆ ಯಾವ ತೊಂದ್ರೆ ಇದೆ?
ನೋಡು ಆಡು, ನೀನ್ ನನ್ನ ಗೆಳತಿ, ಹಾಗಾಗಿ ನಿನ್ ಬಗ್ಗೆ ಒಳ್ಳೇದನ್ನ ಯೋಚಿಸೋದು ನನ್ ಕರ್ತವ್ಯ. ಉಳಿದದ್ದು ನಿನ್ಗೆ ಬಿಟ್ಟದ್ದು, ಬೇರೆ ಏನ್ ಬೇಕಾದ್ರೂ ಮಾಡು. ಇಷ್ಟು ಹೇಳಿ ಮೊಲ ಸಿಟ್ಟಿನಿಂದ ಅಲ್ಲಿಂದ ಹೊರಟೋಗುತ್ತೆ. ಮೇಕೆ ಅದನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡುತ್ತೆ. ನನ್ನ ಮಾತನ್ನು ಕೇಳು, ನೀನ್ ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀಯಾ? ಒಂದ್ ನಿಮಿಷ ಇರು, ನನ್ ಮಾತ್ ಕೇಳಿಸ್ಕೋ. ಈ ಮೇಕೆ ಮೊಲವನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡುತ್ತೆ. ಆದ್ರೆ ಈ ಮೊಲ ಮೇಕೆಯ ಮಾತನ್ನು ಕೇಳೋದೇ ಇಲ್ಲ. ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗುತ್ತೆ. ಇದನ್ನೋಡಿ ತೋಳಕ್ಕೆ ತುಂಬಾ ಸಂತೋಷವಾಗುತ್ತೆ. ಯಾಕಂದ್ರೆ ಮೇಕೆ ಮತ್ತು ತೋಳದ ಮಧ್ಯೆ ಈ ಮೊಲ ಒಂದೇ ಅಡ್ಡವಾಗಿತ್ತು. ಅದನ್ನ ಹೇಗಾದ್ರೂ ತಪ್ಪಿಸ್ಬೇಕಿತ್ತು. ನಿಂತ್ಕೋ ಮೊಲ, ನಿಂತ್ಕೋ. ತೋಳ ಮೇಕೆಯನ್ನು ಯಾರು ಇಲ್ಲದ ಜಾಗಕ್ಕೆ ಕರ್ಕೊಂಡು ಹೋಗಿ ಸಾಯಿಸೋಕ್ ಪ್ರಯತ್ನ ಪಡ್ತಿತ್ತು. ಆದ್ರೆ ಈ ಮೊಲ ಹೊರಟೋದ್ಮೇಲೆ ಈ ಮೇಕೆ ಕೂಡ ಮೊಲದ ಹಿಂದೆನೆ ಹೋಗುತ್ತೆ. ಹೋಗುವಾಗ ಈ ತೋಳಕ್ಕೆ ಹೇಳುತ್ತೆ, ತೋಳ ಅಣ್ಣ, ಆಮೇಲೆ ಸಿಗೋಣ, ನಾನೀಗ ಹೋಗ್ತಿದ್ದೀನಿ. ತನ್ನ ಕೈಗೆ ಬಂದ ಶಿಕಾರಿ ಕೈತಪ್ಪಿ ಹೋಗೋದನ್ನ ನೋಡಿ ತೋಳಕ್ಕೆ ಚಿಂತೆ ಆಗುತ್ತೆ. ನಾನಂತೂ ಯೋಚಿಸಿದ್ದೆ, ಈ ಮೊಲ ನಮ್ಮ ಮಾರ್ಗದಿಂದ ಹೊರಟೋದ್ರೆ ಆ ಕ್ಷಣವೇ ನಾನು ಈ ಆಡಿನ ಶಿಕಾರ್ ಮಾಡ್ಬೇಕೆಂದು. ಆದ್ರೆ ಆಡಂತೂ ಹೊರಟೋಯ್ತು. ಏನ್ ತೊಂದ್ರೆ ಇಲ್ಲ ಆಡೆ, ಇನ್ ಬೇಕಾದ್ರೆ ಏನೇ ಆಗ್ಲಿ ನಾನ್ ನಿನ್ನ ಶಿಕಾರ್ ಖಂಡಿತ ಮಾಡ್ತೇನೆ. ಅದಕ್ಕಾಗಿ ಬೇಕಾದ್ರೆ ಎಷ್ಟು ಕಾಲ ನಿರೀಕ್ಷೆ ಮಾಡೋಕಾದ್ರೂ ಸರಿ. ಮೊಲ ಮರದ ಹಿಂದೆ ಕೂತ್ಕೊಂಡು ಈ ತೋಳದ ಮಾತನ್ನೆಲ್ಲ ಕೇಳಿಸ್ಕೊಳ್ತಾ ಇತ್ತು. ನನ್ಗೆ ತಿಳಿದಿತ್ತು ಪಾಪಿ ತೋಳ, ನೀನಂತೂ ಗೆಳೆತನದ ಹೊದಿಕೆ ಹಾಕಿರೋ ವೈರಿ ಎಂದು. ಆದ್ರೆ ಇನ್ನು ಏನೇ ಆಗ್ಲಿ ನಾನ್ ನನ್ ಗೆಳತಿ ಆಡಿನ ಪ್ರಾಣ ಖಂಡಿತ ಉಳಿಸ್ತೇನೆ. ನಂತರ ಈ ಮೊಲ ಹಾರುತ್ತಾ ಬಂದು ಮೇಕೆಯ ಬಳಿ ಎಲ್ಲಾ ವಿಷಯವನ್ನು ತಿಳಿಸುತ್ತೆ. ಆಗ ಮೇಕೆ ಹೇಳುತ್ತೆ, ಮೊಲ, ನೀನು ಹೀಗ್ ಮಾಡ್ತೀಯ ಅಂತ ನನಗ್ ಗೊತ್ತಿರ್ಲಿಲ್ಲ. ನನಗ್ ಗೊತ್ತು ನಿನ್ಗೆ ತೋಳ ಇಷ್ಟ ಇಲ್ಲ ಅಂತ. ಆದ್ರೆ ನೀನು ಬೇರೆಯವರಿಗೆ ಹೀಗೆ ಎಲ್ಲ ಮಾತಾಡ್ಬಾರ್ದು. ಅವ್ರಮ್ಮ ಈಗ ದೇವರ ಪಾದ ಸೇರ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ನೀನು ಹೀಗೆಲ್ಲ ಮಾತಾಡೋದಾ? ಆಡೆ, ನಾನ್ ನಿನ್ನ ನಿಜವಾದ ಗೆಳೆಯ, ನನ್ನನ್ನು ನಂಬು. ನಿನ್ ಪ್ರಾಣಕ್ಕೆ ಅಪಾಯವಿದೆ. ಒಂದ್ ವೇಳೆ ನೀನು ನನ್ ಮಾತು ಒಪ್ಪದೇ ಇದ್ರೆ ಆ ತೋಳ ನಿನ್ನನ್ನು ತಿಂದ್ಬಿಡ್ತಾನೆ. ಮೊಲ, ಅವರು ನಮ್ಮೊಂದಿಗೆ ಗೆಳೆತನ ಮಾಡೋಕ್ ಬಂದಿದ್ದು, ನೀನ್ ಅವ್ರನ್ನ ಶಿಕಾರಿ ಮಾಡೋಕ್ ಬಂದಿದ್ದು ಅನ್ಕೊಂಡ್ಯಾ? ನೀನು ಹೀಗೆಲ್ಲ ಯೋಚನೆ ಮಾಡೋದಾ? ಆಡೆ, ನನ್ ಮಾತು ಕೇಳು. ನಾನ್ ನಿನ್ನ ಯಾವ ಮಾತನ್ನು ಕೇಳೋದಿಲ್ಲ. ಹೋಗು ಇಲ್ಲಿಂದ. ಹೋಗ್ತೇನೆ ಆಡೆ, ಆದ್ರೆ ನನ್ ಮಾತು ನೆನಪಿರ್ಲಿ. ನೇರ ಮರವನ್ನು ಸುಲಭವಾಗಿ ಕಡಿಬಹುದು, ಅಂದ್ರೆ ನೇರ ಸ್ವಭಾವದವರನ್ನ ಶಿಕಾರಿ ಎಲ್ಲರಿಗಿಂತ ಮೊದಲ್ ಮಾಡ್ತಾರೆ. ಇಷ್ಟು ಹೇಳಿ ಮೊಲ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗುತ್ತೆ. ಮೊಲದೊಂದಿಗೆ ಗೆಳೆತನ ಮುಗಿದ ಮೇಲೆ ಈ ಮೇಕೆ ಸ್ವಲ್ಪ ದಿನ ಮನೆಯಿಂದ ಹೊರಗಡೆ ಬರೋದೇ ಇಲ್ಲ. ಇಲ್ಲಿ ನೋಡಿದ್ರೆ ಈ ತೋಳ ಮೇಕೆಯನ್ನು ಶಿಕಾರಿ ಮಾಡೋದಕ್ಕೆ ಕಾಯ್ತಾ ಕೂತಿತ್ತು. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ಆದ್ರೆ ತೋಳಕ್ಕೆ ತಡೆಯೋಕಾಗಲ್ಲ. ಆಮೇಲೊಂದಿನ ತೋಳ ಮೇಕೆ ಮನೆಗ್ ಬರುತ್ತೆ. ಆಡೆ, ನೀನು ನನ್ ಜೊತೆ ಮೆಕ್ಕೆಜೋಳದ ಗದ್ದೆಗೆ ಬರ್ತೀಯಾ? ಅಲ್ಲಿ ಹೋಗಿ ನಾವು ತಾಜಾವಾದ ಮೆಕ್ಕೆ ತಿನ್ನೋಣ, ಮತ್ತೆ ಮಜಾ ಮಾಡೋಣ. ತೋಳಣ್ಣ, ನಿಮ್ ಜೊತೆ ಗೆಳೆತನ ಮಾಡೋಕ್ ಬಂದು ನನ್ನ ಮತ್ತು ಮೊಲದ ಗೆಳೆತನ ಹಾಳಾಗೋಯ್ತು. ಹಾಗಾಗಿ ಎಲ್ಲಿ ಹೋಗೋಕೋ ಮನ್ಸೇ ಆಗ್ತಿಲ್ಲ ನನ್ಗೆ. ನಂಗೊತ್ತು, ಮೊಲ ನಿನ್ನಿಂದ ಕೋಪಗೊಂಡಿದ್ದಾನೆ. ಯಾಕೆಂದ್ರೆ ಅವನು ನಿನ್ ನಿಜವಾದ ಗೆಳೆಯ. ಹಾಗೆ ಅವನು ನಿನ್ನೆಂದಿಗೂ ಯಾವುದೇ ತೊಂದರೆಯಲ್ಲಿ ನೋಡಲಾರ. ನಿಜವಾದ ವಿಷಯವೆಂದ್ರೆ ನಮ್ಮ ತೋಳನ ಜಾತಿಯೇ ಈ ರೀತಿ. ನಮ್ಮೇಲೆ ನಂಬಿಕೆ ಇಡೋದು ಅಷ್ಟು ಸುಲಭವಲ್ಲ. ಆದ್ರೆ ನಿಜ ಹೇಳ್ಬೇಕಂದ್ರೆ ಎಲ್ಲಾ ತೋಳಗಳು ಒಂದೇ ರೀತಿ ಇರೋದಿಲ್ಲ. ನನಗ್ ಗೊತ್ತು ನೀವು ತುಂಬಾ ಒಳ್ಳೆಯವರು ಅಂತ. ಆದ್ರೆ ಈ ವಿಷಯವನ್ನು ನಾನು ಮೊಲಕ್ಕೆ ಹೇಗೆ ತಿಳಿಸಿ ಹೇಳೋದು? ಅರೆ, ಆ ವಿಷಯ ತಿಳಿಸ್ಬೇಕಾದ್ರೆ ಎಲ್ಲಕ್ಕಿಂತ ಮೊದಲು ನಾವು ಮೆಕ್ಕೆ ಗದ್ದೆಗೆ ಹೋಗ್ಬೇಕು. ಅಲ್ಲಿ ಹೋಗಿ ನಾವಿಬ್ರು ಹೊಟ್ಟೆ ತುಂಬಾ ಮೆಕ್ಕೆ ತಿನ್ನೋಣ. ಮತ್ತೆ ಆ ನಂತರ ನಾವು ಮೊಲಕ್ಕೂ ಬೇಕಾದಷ್ಟು ಮೆಕ್ಕೆಜೋಳ ತಗೊಂಡೋಗೋಣ. ಹಾ, ನೀನು ಅದಕ್ಕಾಗಿ ಫ್ರೆಶ್ ಆಗಿರೋಂತಹ ಜೋಳ ತಂದಿದ್ದೀಯ ಅಂತ ಗೊತ್ತಾದ್ರೆ ಆಗ ಅದಕ್ಕೆ ನಿನ್ ಮೇಲೆ ನಂಬಿಕೆ ಬರಬಹುದು, ನೀನು ಎಷ್ಟು ಒಳ್ಳೆಯವನು ಅಂತ. ಹಾ, ಈಗ ಹೊರಡು. ಆದಷ್ಟು ಬೇಗ ಜೋಳದ ಗದ್ದೆಗೆ ಹೋಗೋಣ. ಮೇಕೆ ಮತ್ತು ತೋಳ ಓಡುತ್ತಾ ಜೋಳದ ಹೊಲಕ್ಕೆ ಬರುತ್ತವೆ. ಮೇಕೆಗೆ ಜೋಳವನ್ನು ನೋಡಿ ತುಂಬಾ ಖುಷಿಯಾಗುತ್ತೆ. ಆಮೇಲೆ ಹೊಟ್ಟೆ ತುಂಬಾ ಜೋಳ ತಿನ್ನುತ್ತೆ. ಈ ತೋಳ ಇದನ್ನ ಹೇಗೆ ಶಿಕಾರಿ ಮಾಡೋದು ಅಂತ ನೋಡ್ತಾ ಇರುತ್ತೆ. ಮುಗ್ಧ ಆಡು, ನೀನು ಹೊಟ್ಟೆ ತುಂಬಾ ಮೆಕ್ಕೆಜೋಳ ತಿನ್ನು. ಆ ನಂತರ ನಾನ್ ನಿನ್ನನ್ನ ತಿಂದು ಹೊಟ್ಟೆ ತುಂಬಿಸ್ತೇನೆ. ಜೋಳ ತಿಂದು ಹೊಟ್ಟೆ ತುಂಬಾದ್ಮೇಲೆ ಮೇಕೆ ಹೇಳುತ್ತೆ, ತೋಳಣ್ಣ, ನನ್ನ ಹೊಟ್ಟೆ ತುಂಬಿದೆ. ಸರಿ, ಈಗ ಮನೆಗ್ ಹೋಗೋಣ. ನಿನ್ನ ಹೊಟ್ಟೆ ತುಂಬಿತು, ಆದ್ರೆ ನನ್ನ ಹೊಟ್ಟೆ ಇನ್ನೂ ಖಾಲಿ ಇದೆ. ಹೌದಾ? ನೀವು ಈ ಜೋಳವನ್ನು ತಿಂದ್ಬಿಡಿ. ಪ್ರಾಯಶಃ ನಿನ್ಗೆ ತಿಳಿದಿಲ್ಲ,
ನನ್ಗೆ ಮೆಕ್ಕೆಜೋಳ ಸ್ವಲ್ಪನೂ ಇಷ್ಟವಿಲ್ಲ. ಓ, ನೀವು ನನಗಿಲ್ಲಿ ಜೋಳ ತಿನ್ಸೋಕ್ ಬಂದ್ರಾ? ಹಾ, ಯಾಕೆಂದ್ರೆ ನೀನ್ ನನ್ನ ಗೆಳತಿ ಅಲ್ವಾ. ನೀವೆಷ್ಟು ಒಳ್ಳೆಯವರು ತೋಳಣ್ಣ. ಸರಿ, ನನ್ಗೆ ಹೇಳಿ, ನಿಮ್ಗೆ ಏನ್ ಇಷ್ಟ ಅಂತ? ನನ್ಗೆ ಆಡಿನ ಮಾಂಸ ತಿನ್ನೋಕೆ ತುಂಬಾ ಇಷ್ಟ. ಹಾಗಾಗಿ ನಾನ್ ನಿನ್ನನ್ನ ತಿನ್ನ ಬಯಸ್ತೇನೆ. ಏನು, ನೀವು ನನ್ನನ್ ತಿನ್ಬೇಕು ಅಂತಿದ್ದೀರಾ? ನಾನ್ ನಿಮ್ಮ ಗೆಳತಿ ಅಲ್ವಾ? ನೀನ್ ತುಂಬಾ ಮುಗ್ಧೆ ಆಡು. ಅರೆ ನಿನ್ನನ್ನು ತಿನ್ನೋ ಸಲುವಾಗಿಯೇ ನಾನ್ ನಿನ್ ಗೆಳೆತನ ಮಾಡಿದ್ದೆ. ಸರಿ, ಆದಷ್ಟು ಬೇಗ ನನ್ನ ಹೊಟ್ಟೆಯ ಉರಿಯನ್ನು ಕಡಿಮೆ ಮಾಡು. ಇಷ್ಟು ಹೇಳುತ್ತಾ ತೋಳ ಮೇಕೆಯನ್ನು ತಿನ್ನೋದಕ್ಕೆ ಮುಂದೆ ಬರುತ್ತೆ. ನಿನ್ ಗೆಳೆಯ ಮೊಲ ಹೇಳಿದ್ದು ನಿಜ, ನನ್ ಗೆಳೆತನ ಮಾಡ್ಬೇಡವೆಂದು. ಆದ್ರೆ ನೀನ್ ಅವನ ಮಾತು ಒಪ್ಲಿಲ್ಲ. ಹಾಗಾಗಿಂದು ಮೃತ್ಯುನ ದಬಡಿಯಲ್ಲಿ ಸಿಕ್ಕಿಕೊಂಡಿದ್ದಿ ನೀನು. ನೀನ್ ನನ್ಗೆ ಮೋಸ ಮಾಡ್ತಿದ್ದೀಯಾ? ದೇವ್ರು ನಿನ್ನನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ನಾನು ನನ್ನ ಒಳ್ಳೆ ಗೆಳೆಯನ ಮಾತ್ ಕೇಳಿದ್ರೆ. ಹಾ, ಆದ್ರೆ ಇನ್ಯಾಕೆ ಪಶ್ಚಾತ್ತಾಪ? ಮಾಡಿದ್ದುಣ್ಣು ಮಹಾರಾಯ. ಇನ್ನು ನನ್ನಿಂದ ನಿನ್ನನ್ನು ಯಾರು ರಕ್ಷಿಸಲಾರರು. ಮೇಕೆ ತಪ್ಪಿಸ್ಕೊಳ್ಳೋದಕ್ಕೆ ಜೋರಾಗಿ ಕೂಗುತ್ತೆ, ಕಾಪಾಡಿ, ಕಾಪಾಡು, ಮೊಲ ನೀನ್ ಎಲ್ಲಿದ್ದೀಯಾ, ಕಾಪಾಡು. ಮೊಲಕ್ಕಂತೂ ಇದು ಗೊತ್ತಿತ್ತು, ಈ ತೋಳ ಮೇಕೆಯನ್ನು ಯಾವಾಗ ಬೇಕಿದ್ರೂ ತಿನ್ನತ್ತೆ ಅಂತ. ಹಾಗಾಗಿ ಮೊಲ ಮೇಕೆಯನ್ನು ಕಾಪಾಡೋದಕ್ಕೆ ಮೊದ್ಲೇ ತಯಾರಾಗಿತ್ತು. ಮೊಲ ಈ ತೋಳದ ಬುದ್ಧಿಯನ್ನು ಮೊದ್ಲೇ ತಿಳ್ಕೊಂಡು ಶೇರ್ ಸಿಂಗ್ಗೆ ಎಲ್ಲಾ ವಿಷಯವನ್ನು ತಿಳಿಸಿತ್ತು. ಈ ಮೇಕೆ ಕೂಗೋದು ಕೇಳಿಸಿದ ಕೂಡ್ಲೆ ಕಾಡಿನ ಎಲ್ಲಾ ಪ್ರಾಣಿಗಳು ಮೇಕೆಯನ್ನು ಕಾಪಾಡೋದಕ್ಕೆ ಓಡೋಡಿ ಬರುತ್ತವೆ. ಅಲ್ಲೇ ನಿಲ್ಲು ತೋಳ. ಆಡಿಗೆಲ್ಲಾದ್ರೂ ಗಾಯವಾದ್ರೆ ನೀನು ಬದುಕೋಕೆ ಸಾಧ್ಯವಿಲ್ಲ. ಅರೆ, ನೀವೆಲ್ಲ ಇಲ್ಲಿ ನೀವ್ ಹೇಗೆ ಬಂದ್ರಿ? ಗೆಳೆಯ ಅಪಾಯದಲ್ಲಿದ್ರೆ ನಿಜವಾದ ಗೆಳೆಯರು ಯಾವಾಗ್ಲೂ ಸಹಾಯ ಮಾಡ್ತಾರೆ. ಆ ತೋಳ, ಮೊಲ ಹಾಗೂ ಆಡು ನಮ್ಗೆ ಗೆಳೆಯರು. ಹಾಗಾಗಿ ಹೇಳ್ತೀನಿ, ನಿನ್ಗೆ ಪ್ರಾಣ ಉಳಿಸೋಕಿದ್ರೆ ಆಡನ್ನು ಬಿಟ್ಬಿಡು. ಹಾಗೆ ತೊಲಗು ಇಲ್ಲಿಂದ. ಎಲ್ಲರನ್ನೂ ಕೋಪದಿಂದ ನೋಡುತ್ತಾ ತೋಳ ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಮೇಕೆಯನ್ನು ಬಿಟ್ಟು ಅಲ್ಲಿಂದ ಓಡ್ ಹೋಗುತ್ತೆ. ಇಲ್ಲಿಂದ ಓಡಿದ್ರೆ ಪ್ರಾಣ ಉಳಿಯುತ್ತೆ, ಇಲ್ಲಾಂದ್ರೆ ಇವರೆಲ್ಲ ಸೇರಿ ನನ್ನನ್ನು ಮುಗಿಸಿ ಬಿಡ್ತಾರೆ. ತೋಳದಿಂದ ಜೀವ ಉಳಿದ ಮೇಲೆ ಈ ಮೇಕೆಗೆ ತುಂಬಾ ಖುಷಿಯಾಗುತ್ತೆ. ನಿಮ್ಮೆಲ್ರಿಗೂ ತುಂಬಾ ತುಂಬಾ ಧನ್ಯವಾದ. ಧನ್ಯವಾದ ಹೇಳೋಕಿದ್ರೆ ಮೊಲಕ್ಕೆ ಹೇಳು. ಒಂದು ವೇಳೆ ಸರಿಯಾದ ಸಮಯಕ್ಕೆ ಬಂದು ನಮ್ಗೆ ವಿಷಯ ತಿಳಿಸದೇ ಇದ್ರೆ ಪ್ರಾಯಶಃ ನೀನು ಜೀವಂತವಿರ್ತಿರ್ಲಿಲ್ಲ. ಥ್ಯಾಂಕ್ ಯು ಗೆಳೆಯ. ಗೆಳೆತನದಲ್ಲಿ ನೋ ಸಾರಿ, ನೋ ಥ್ಯಾಂಕ್ಸ್ ಆಡೆ. ಆದ್ರೆ ನಾನ್ ಒಂದ್ ಮಾತು ಜ್ಞಾಪಕದಲ್ಲಿಡು, ಗೆಳೆತನ ಮಾಡೋಕ್ ಮುಂಚೆ ಗೆಳೆಯನಾಗೋನನ್ನು ಪರೀಕ್ಷಿಸು. ನೀನ್ ಗೆಳೆಯನಾಗೋಕೆ ಅವನು ಅರ್ಹನಾಗಿದ್ದಾನೋ ಇಲ್ಲವೋ ಎಂದು. ಕಷ್ಟದಲ್ಲಿ ಯಾರು ನಮ್ ಜೊತೆಗಿರ್ತಾರೋ ಅವರೇ ನಿಜವಾದ ಗೆಳೆಯರಾಗ್ತಾರೆ. ಹಾಗಾಗಿ ಗೆಳೆತನ ಮಾಡೋದಕ್ಕಿಂತ ಮುಂಚೆ ಅವರು ಹೇಗೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಎಂದು ಸಂದೇಶ ನೀಡುತ್ತಾ ಎಲ್ರಿಗೂ ಧನ್ಯವಾದ ಹೇಳಿ ತಮ್ಮ ತಮ್ಮ ಮನೆಗೆ ಹೊರಡುತ್ತಾರೆ.